ಸುಜಾತ ಕಾಫಿ ಆತ? ಹಾಂ ಆಯಿತು. ನಿನ್ನೆ ರಾತ್ರಿ ನಿದ್ದೆ ಬಂತ? ರಾತ್ರಿ ಆಗದೆ ಮಲ್ಗಕ್ಕಲ್ವಾ, ಮಲ್ಕೊಂಡೆ. ಹಾಂ ಹಾಂ ಹಾಂ. ಮತ್ತು ಮಧು? ಅವನ ಪಾಪ ಹೊರಗೆ ಸೌದೆ ಗುರಿ ಹಾಕಿ ಕೈ ಕಾಯಿಸ್ತಾ ಕೂತಿದ್ದ. ಅವ ಕೈ ಕಾಸ್ಕೊಂಡು ಕೂತಿದ್ದ ಅಂತ ನಿದ್ದೆ ಮಾಡ್ತಿರೋ ನಿಂಗೆ ಹೆಂಗೆ ಗೊತ್ತಾತು? ಏನೇನು ಮಾತಿನ ಅರ್ಥ? ನಾನು ಮಲ್ಗಿರ್ಲಿಲ್ಲ ಅಂತನಾ? ಹಂಗಲ್ಲ, ಕರೆನ ಕಾರ್ ಕೆಟ್ಟಿತ್ತ? ಯಾಕೆ ನಿಂಗೆ ಸುಳ್ಳು ಅನಿಸ್ತಿದ್ಯಾ? ಸುಳ್ಳಂತಲ್ಲ, ರಾತ್ರಿ ಎಲ್ಲ ಅಲ್ಲೇ ಇದ್ರಲ್ಲ, ಮತ್ತೇನಾರ ನಡೀತೇನು? ಜಯ, ಯಾಕೆ ಏನೇನೋ ಕೇಳ್ತಿದ್ಯಾ? ತಲೆ ಕೆಟ್ಟಿದ್ಯಾ ನಿನಗೆ? ಅಲ್ಲ ಸುಜಾತ, ನೀವಿಬ್ಬರ ಇದ್ರಲ್ಲ, ಅದಕ್ಕೇನಾರ ನಡೀತಾ ಅಂತ ಹೆದ್ರಿ ಕೇಳಿದೆ. ಇಲ್ಲ, ನೀನು ಅನ್ಕೊಂಡಿರೋ ಥರ ಅಲ್ಲೇನೂ ನಡೀಲಿಲ್ಲ. ನಾವಿಬ್ಬರೇ ಇದ್ದಾಗ ಮೊದಲು ನನಗೂ ಮಧು ಬಗ್ಗೆ ಭಯ ಆಯಿತು. ಆದರೆ ಪಾಪ ಅವನು ನಾನೊಬ್ಳನ್ನೇ ಕಾರಲ್ಲಿ ಕೂರಿಸಿ ಮಲಗಿಸಿ ಅವನು ಇಡೀ ರಾತ್ರಿ ಹೊರಗೆ ಕೂತ್ಕೊಂಡು ಕಾಯ್ತಿದ್ದ. ಅಂಥವನ ಬಗ್ಗೆ ತಪ್ಪು ತಿಳ್ಕೊಂಡಲ್ಲ ಅಂತ ನನಗೆ ನಾಚಿಕೆ ಆಗ್ಬಿಡ್ತು. ಹೌದಾ? ಮಧು ಅಷ್ಟು ಒಳ್ಳೆಯವನಾ? ಎಲ್ಲಾದ್ರೂ ಹೋಗಿ ಕಣಿ ಕೇಳು. ಇಟ್ಟು ಕೇಳಬೇಡ, ಸುಮ್ಮನೆ ಕೇಳಿದೆ. ಜಯ, ನಿಜ ಹೇಳ್ತಿದ್ದೀನಿ, ಮಧು ತುಂಬ ಒಳ್ಳೆಯವನು. ಇದೇ ಬೆಂಗಳೂರಲ್ಲಿ ಆಗಿದ್ದಿದ್ರೆ ಆ ಕಥೆನೇ ಬೇರೆ ಆಗ್ತಿತ್ತು. ಅಲ್ಲಿಂಥ ಹುಡುಗರು ಸಿಗಲ್ಲ ಕಣೆ. ಸ್ವಲ್ಪ ಸಲಿಗೆ ಕೊಟ್ಟು ಮಾತಾಡಿದ್ರೂ ದುರುಪಯೋಗನೇ ಪಡಿಸ್ಕೋತಾರೆ. ಆದರೆ ಮಧು ಹಾಗಲ್ಲ. ರಾತ್ರಿ ಎಲ್ಲ ಹೊರಗೆ ಕೂತು ನನಗೆ ಧೈರ್ಯ ಹೇಳ್ತಿದ್ದ. ಅಂದ್ರ ಬೆಂಗಳೂರು ಹುಡುಗರು ಚಲೋ ಇರಂಗಿಲ್ಲ, ಎಲ್ಲ ಮೋಸ ಮಾಡ್ತಾರೇನ? ಅದೆಲ್ಲ ಯಾಕೆ ಬೇಕು ನಿನಗೆ? ಯಾಕೆ ಇಲ್ಲ ಬಿಡು, ನಮ್ಮ ಮಧು ಒಳ್ಳೆವಲ್ಲ? ಹೌದು, ಮಧು ತುಂಬಾನೇ ಒಳ್ಳೆಯವನು. ಹೌದು ಹೌದು, ಭಾಳ ಒಳ್ಳೆವ. ನಾ ಬರಲಿ? ಒಳ್ಳೆಯವ್ರಿಗೆ ಒಳ್ಳೆಯವರೇ ಸಿಗ್ಬೇಕಲ್ಲ. ಹಲೋ, ಯಾವಾಗೂ ನಿನ್ನ ಸೇವೆ ಮಾಡ್ಕೊಂಡಿರೋದಕ್ಕೆ ನಾನೇ ನೀನು ಆಳಲ್ಲ. ನನಗೆ ನಂದೇ ಆ ಜೀವನ ಇದೆ. ಅಯ್ಯೋ, ನಾನಿನ್ ಲವರ್ ಕಣೋ. ಮುಂದೆ ನಿನ್ನ ಮದುವೆ ಆಗೋಳು. ನೀನು ನನ್ನ ಬಗ್ಗೆನೇ ಕೇರ್ ಮಾಡಲಿಲ್ಲ ಅಂದರೆ ಇನ್ಯಾರ ಬಗ್ಗೆ ಕೇರ್ ಮಾಡ್ತೀಯಾ? ಕೇರ್ ಮಾಡ್ತೀನಿ, ಆದರೆ ಅತಿಯಾಗಲ್ಲ. ನಿನಗೆ ಬೆಳಿಗ್ಗೆ ಎದ್ದು ಕಾಫಿ ಮಾಡ್ಕೊಂಬರೋದು, ನೀನು ಮಲಗಿರ್ಚಿನ್ನ ನಾನು ಎದ್ದಿರ್ತೀನಿ ಅನ್ನೋದು, ನಿನಗೆ ಶೀತ ಬಂದರೆ ನಾನು ಸೀನೋದು, ನಿನಗೆ ಜ್ವರ ಬಂದರೆ ನಾನೋಗಿ ಇಂಜೆಕ್ಷನ್ ಹಾಕ್ಸ್ಕೊಂಬರ್ತೀನಿ ಅನ್ನೋದು, ಅಂಥದ್ದೆಲ್ಲ ಸೀನೇ ಇಲ್ಲ. ಮತ್ತಾವತ್ತು ನನ್ನ ಕಾಲಿಗೆ ಮುಳ್ಳು ಚುಚ್ಚಿದಕ್ಕೆ ನಿಂಗೆ ಚುಚ್ಚಿದಷ್ಟು ಫೀಲ್ ಮಾಡಿಕೊಂಡೆ. ಇವತ್ತು ಹೇಗೆ ಮಾತಾಡ್ತಿದ್ಯಲ್ಲೋ? ಹೊಸದಲ್ಲೇನೋ ಹಾಗೆ ಹೇಳ್ದೆ ಅಂದರೆ ಈಗಲೂ ಹಾಗೆ ಹೇಳೋಕ್ಕಾಗುತ್ತಾ? ಯಾವಾಗೂ ನಿನ್ನ ಸೇವೆ ಮಾಡ್ಕೊಂಡು ನಿನ್ನ ಬಗ್ಗೆ ಯೋಚನೆ ಮಾಡ್ಕೊಂಡಿದ್ರೆ ನನ್ನ ಜೀವನ ನೋಡೋದ್ಯಾರು? ನಿನ್ನ ಜೀವನನ ನೀನೇ ನೋಡ್ಕೊಬೇಕಷ್ಟೇ. ಇವನಿಗೂ ಅವನಿಗೂ ಅಳಿಯೋಕ್ಕೂ ಹೋಲ್ಸೋಕ್ಕೂ ಆಗಲ್ಲ. ಇವನು ಅವನಿಗೆ ಹೋಲಿಸಲೇಬಾರ್ದು. ರೇಣುಕ, ಈಗ ನನಗೆ ಸಮಾಧಾನ ಆಯ್ತು ನೋಡ್ರಿ. ದೇವಸ್ಥಾನ ಅಂತ ಅದಕ್ಕೆ ಅನ್ನೋದಲ್ಲೇನ್ರಿ, ದೇವರ ಮೇಲೆ ವಿಶ್ವಾಸ ಹೊಂದಿರ್ಬೇಕಷ್ಟೆ. ವಿಶ್ವಾಸ, ನಂಬಿಕೆ ಆ ದೇವ್ರ ಮೇಲೆ ನನಗೆ ಯಾವಾಗಲೂ ಐತಿ. ಅದಕ್ಕೆ ನನ್ನ ಚಿಂತೆ ಎಲ್ಲ ಅವಂಗ ಬಿಟ್ಟುಬಿಟ್ಟಿರ್ತೀನಿ. ಅವ ಎಲ್ಲ ಸರಿ ಮಾಡ್ತಾನೆ. ನಮಸ್ಕಾರ ರೀ ತಾನ್ಯಾರ. ನಮಸ್ಕಾರ. ಇಲ್ಲಪ್ಪಣ್ಣ.
ಏನಾಗಿದೆ ನಿನ್ನ ಮಗಳಿಗೆ? ನಮ್ಮನ್ನು ನೋಡಿದ ಕೂಡಲೇ ಹಂಗ್ಯಾಕೆ ಹೋಗಿ ಕುಂತು? ದನ್ಯಾರ ತಪ್ಪು ತಿಳ್ಕೊಬೇಡ್ರಿ. ಆಕೆ ಯಾರು ನೋಡಿದ್ರು ಹಂಗೆ ಮಾಡ್ತಾಳೆ. ಅದಕ್ಕೆ ಆಕೆನ ಗುಡಿ ಕರ್ಕೊಂಬಂದಿ. ನಂಬಿದ್ದೇವ್ರು ಕೈ ಬಿಡಂಗಿಲ್ಲ ಅಂತ ಅನ್ಕೊಂಡೇನ್ರಿ. ಭಾಳ ಚಲೋ ಕೆಲಸ ಮಾಡಿದ್ವಿ. ಆದ್ರೆ ಆಕೆ ಯಾಕೆ ಹಂಗೆ ಮಾಡ್ತಾಳೆ ಅಂತ ಕೇಳಿದೇನು? ದನ್ಯಾರ ಆಕೆ ಯಾರನ್ನೂ ಪ್ರೀತಿ ಮಾಡಿದ್ಲಂತ್ರಿ. ಅವ ಕೈ ಕೊಟ್ಟಾನ. ಅದಕ್ಕೆ ಈಕಿ ಭಾಳ ಮಾನಸಿಕ ಮಾಡ್ಕೊಂಡಾಳ್ರಿ. ಊಟಿಲ್ಲ ನಿದ್ದಿಲ್ಲ ಗರ ಬಡ್ದಂಗೆ ಆಗಿಬಿಟ್ಟಾಡ್ರಿ. ಡಾಕ್ಟ್ರಿಗೆ ತೋರಿಸ್ಬೇಕಿತ್ತು. ಎಲ್ಲ ಡಾಕ್ಟ್ರಿಗೂ ತೋರಿಸಿದೆ. ಹಾಂ, ಇದು ಶರೀರ ರೋಗ ಅಲ್ಲ, ಮನಸ್ಸಿನ ರೋಗ ಅಂದ್ರು. ಮನ್ಯಾಗ ನಾವು ಎಲ್ಲ ಎಷ್ಟು ಬುದ್ಧಿ ಹೇಳಿದ್ವಿ ರೀ, ಆದರೂ ಕೇಳಿಲ್ಲ. ಎಲ್ಲಪ್ಪಣ್ಣ, ನೀ ಏನು ಚಿಂತೆ ಮಾಡಬೇಡ. ಆಕಿನ ಸಂಜೆ ಮುಂದೆ ನಮ್ಮ ಮನೆಗೆ ಕರ್ಕೊಂಡು ಬಾ, ನಾ ಎಲ್ಲ ಮಾತಾಡ್ತೀನಿ. ಆತ್ರಿ ತನ್ಯಾರ ಕರ್ಕೊಂಬರ್ತೇನೆ. ಹೋಗಿ ಬಾ. ನೋಡಿದ್ದೇನು ಈಗಿನ ಮಕ್ಕಳು ಹೆಂಗಿರ್ತಾವ ಅಂತ ಹೇಳಿ. ಪ್ರೀತಿ ಪ್ರೇಮ ಅನ್ನೋ ಬಲಿಯೊಳಗೆ ಬಿದ್ದು ತಂದೆ ತಾಯಿ ಆಸೆ ಆಕಾಂಕ್ಷೆಗಳನ್ನೆಲ್ಲ ಗಾಳಿಗೆ ತೂರಿ ಬಿಡ್ತಾರೆ. ಸುಜಾತ, ನನ್ನ ಮೇಲಿರೋ ಸಿಟ್ಟು ಹಣ್ಣಿನ ಮೇಲೆ ಯಾಕೆ ತೋರಿಸ್ಲಿಕತ್ತಿ? ಮನೆ ಮಂದಿ ಮುಂದೆಲ್ಲ ನಂದೇನೂ ತಪ್ಪಿಲ್ಲ ಅಂತ ನೀನ ಹೇಳಿ ಅಲ್ಲ. ನಿನ್ನೆ ಏನೇನಾಯ್ತು ಎಲ್ಲ ನೀನ ನೋಡಿಯಲ್ಲ, ಈಗ ಮತ್ತೆ ಯಾಕೆ ಸಿಟ್ಟಾಗಿ? ನೀ ಹಿಂಗೆ ಸುಮ್ಮನೆ ನಿಂತ್ರೆ ನಾ ಏನಂತ ತಿಳ್ಕೋಬೇಕು? ನಾನೇನು ಸುಳ್ಳು ಹೇಳಿಗತ್ತಿ ನಾನು? ಮೊದಲು ನೀ ಹಿಂಗಿರಲಿಲ್ಲ. ಮನಸ್ಸಾಗ ಏನಿರ್ತದೆ ಎಲ್ಲ ವಟ ವಟ ಅಂತ ಮಾತಾಡ್ಬಿಡ್ತಿದ್ದೆ. ನನಗದ ಸುಜಾತ ಬೇಕು. ಈಗ ನೋಡು, ಮಾರಿ ಗಡಿಗೆ ಹೆಂಗೆ ಮಾಡ್ಕೊಂಡು ಉಪ್ಪಂದು ನಿಂತ್ಬಿಟ್ಟಿ. ಆತ್ ಬಿಡುವ, ನಂದ ತಪ್ಪಾತು. ನಾನ ಕ್ಷಮೆ ಕೇಳ್ತೀನಿ. ಸುಜಾತ, ಹೋಗ್ಲಿ ಬಿಡು. ನಾನು ನಿನಗೆ ಹಣ್ಣು ಕಿತ್ ಕೊಡ್ತೀನಿ, ಹಣ್ಣರ ತಿನ್ನು. ಅದ್ರ ರುಚಿಯಾರ ಗೊತ್ತಾಗ್ತದ. ಇಲ್ಲಿ ನೋಡ್ತೀಯೋ ಇಲ್ಲೋ ಸುಜಾತ? ತಪ್ಪಾತು ತಪ್ಪಾತು ತಪ್ಪಾತು. ರೀ, ಮನುಷ್ಯನ ಮನಸ್ಥಿತಿ ಎಷ್ಟು ವಿಚಿತ್ರವಾಗಿದಲ್ಲ. ಯಾಕೆ? ಏನಾಯ್ತು? ಯಾಕೆ ಹಿಂಗೆ ಮಾತಾಡ್ಲಿಕ್ಕತ್ತಿ? ಆ ಯಲ್ಲಪ್ಪನ ಮಗಳು ನೋಡ್ರಿ, ಎಷ್ಟು ಮುದುಡ್ದಂಗೆ ಆಗ್ಯಾಳ. ಈ ಪರಿ ಆದ್ರೆ ಅವ್ರ ತಂದೆ ತಾಯಿ ಪರಿಸ್ಥಿತಿ ಆದ್ರೆ ಏನು? ರೇಣುಕಾ, ಈ ಜಗತ್ತಿನೊಳಗೆ ಬಹಳಷ್ಟು ಸಮಸ್ಯೆಗಳಿಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಹಂಗಂತೇಳಿ ಜಗತ್ತು ಬೆಳೆಯೋದೇನು ನಿಂತಿಲ್ಲ. ಯಾಕಂದ್ರೆ ಕಾಡೋ ಶಕ್ತಿಗಿಂತ ಕಾಪಾಡೋ ಶಕ್ತಿ ಬಹಳ ಬಲಿಷ್ಠ ಇರ್ತದೆ. ಇದ ಜಗದ ನಿಯಮ. ನಿಮ್ಮ ಮಾತು ಖರೆ ಅದರಿ, ಆದ್ರೆ ವಯಸ್ಸು ಪ್ರೀತಿ ಕಳ್ಕೊಂಡವರು ಹಿಂಗಿರ್ತಾರ ಅಂತ ಕೇಳಿದ್ದೆ. ಆದ್ರೆ ಈಗ ಕಣ್ಣಾರ ನೋಡ್ಬಿಟ್ನಲ್ಲ. ಹೆಂಚಲ ಮನಸ್ಸು ಆಟ ಆಡಿಸ್ತೈತಿ. ಅದ್ರ ಕೈಯಾಗ ಸಿಕ್ಕರೆ ದಾರಿ ತಪ್ಪಿಸ್ಬಿಡ್ತೈತಿ. ನಾನು ನನ್ನ ಮನಸ್ಸಾಗಿದ್ದು ಒಂದು ಮಾತು ಹೇಳ್ಬೇಕಂತೀನಿ ರೀ. ನಮ್ಮ ಸುಜಾತಾಳನು ಯಾವಾಗಲೂ ಒಂಥರ ಏನೋ ಕಳ್ಕೊಂಡಂಗಿರ್ತಾಳೆ. ಯಾರ ಜೊತೆ ಬೆರೆಯಂಗಿಲ್ಲ, ಮಾತಾಡಂಗಿಲ್ಲ, ಏನೋ ಕಳ್ಕೊಂಡಂಗಿರ್ತಾಳೆ. ಆಕೆ ನೋಡಿ ನೋಡಿ ನನಗೂ ಒಂಥರ ಚಿಂತೆ ಆದಂಗೆ ಆಗ್ಯದ. ನನ್ನ ಮಗಳು ಬೆಳೆದಂಗೆ ಆಕೆ ಬುದ್ಧಿನೂ ಬೆಳೆದದ. 5 ವರ್ಷ ಸಿಟಿ ಒಳಗಿದ್ಲಲ್ಲ, ಈಗ ಹಳ್ಳಿಗೆ ಬಂದಾಳ. ಇಲ್ಲಿ ವಾತಾವರಣಕ್ಕೆ ಹೊಂದ್ಕೋಬೇಕಂದ್ರೆ ಸ್ವಲ್ಪ ಟೈಮ್ ತಗೋತದ. ಆಕಿನ ಈ ಪರಿಸ್ಥಿತಿ ನೋಡಿದ್ರೆ ಎಲ್ಲಿ ಆಕಿನೂ ಈ ಪ್ರೀತಿ ಪ್ರೇಮದೊಳಗೆ ಬಿದ್ದಾಳೇನೋ ಅಂತ ಅನಿಸ್ಲಿಕ್ಕತ್ತದ. ರೇಣುಕಾ, ಏನ್ ಮಾತಾಡ್ಲಿಕ್ಕತ್ತಿ ನೀನು? ಆಕಿ ನನ್ನ ಮಗಳು, ಆಕಿ ಹ್ಯಾಂಗ ಅದಾಳ ಅನ್ನೋದು ನನಗೆ ಚಲೋ ಗೊತ್ತೈತಿ. ನೀ ಇಲ್ಲದ್ದೆಲ್ಲ ಬಾಯಿಗೆ ಬಂದಾಗ ಮಾತಾಡಬೇಡ. ಮಗಳ ಮೇಲೆ ಸಂಶಯ ಮಾಡ್ತೀಯಲ್ಲ, ನಾಚಿಕಾಗೋದಿಲ್ಲ ನಿನಗೆ? ಸಿಟ್ಟಿಗೆ ಹೇಳ್ಬೇಡ್ರಿ. ನನ್ನ ಮನಸ್ಸಾಗಿನ ದುಗುಡು ನಾನು ನಿಮ್ಮ ಮುಂದೆ ಹೇಳೇನಿ. ನೋಡು, ಆಕೆ ಮೌನವಾಗಿರ್ತಾಳ ಅನ್ನೋದಕ್ಕೆ ನೀ ಹಿಂಗೆಲ್ಲ ಸಂಶಯ ಮಾಡಿ ಮಾತಾಡೋದು ನನಗೆ ಸರಿ ಅನ್ಸಂಗಿಲ್ಲ. ಇದ ಕೊನಿ. ಇನ್ನೊಂದು ಸಲ ನೀ ಆಕೆ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ನನಗೆ ಸಹಿಸ್ಕೊಳಕ್ ಆಗಂಗಿಲ್ಲ. ಅಕಸ್ಮಾತ್ ಇಂಥ ಶಬ್ದ ಏನ್ರ ಆಕೆ ಕಿವಿಗೆ ಬಿದ್ದರೆ ಕೂಸಿನಂತ ಮನಸ್ಸಿಗೆ ಆಕೆ ಎಷ್ಟು ನೋವು ಆಗಬಾರ್ದು. ಅದಕ್ಕಾದ್ರೂ ನಿನಗೆ ಹ್ಯಾಂಗೆ ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ಲ. ನಡಿ. ಏ ಶಿವನೇ, ನೀನೇ ಕಾಪಾಡಬೇಕಪ್ಪ. ಸುಜಾತ, ಈಗಾರ ಮಾತಾಡ್ಸ. ಸಿಟ್ಟು ಬಿಡು.
ಒಂದ್ಸಲ ನಕ್ ಬಿಡು, ನನಗೂ ಖುಷಿ ಆಗ್ತದೆ. ಸುಜಾತ, ಏನ ನಿನ್ನ ಹತ್ರ ಸಾರಿ ಕೇಳ್ಬೇಕಾ? ಸೀನೇ ಇಲ್ಲ. ತಪ್ಪು ಮಾಡಿರೋ ನೀನೇ ತಾನೇ, ಅಂದ್ಮೇಲೆ ನೀನೇ ಸಾರಿ ಕೇಳಬೇಕು. ಹಾಗೆಲ್ಲ ಸಾರಿ ಕೇಳ್ಕೊಂತ ಕುತ್ಕೊಂಡ್ರೆ ಜೀವನ ಪರ್ಯಂತ ಕಿವಿ ಹಿಡ್ಕೊಂಡು ನಿನ್ ಮುಂದೆನೆ ಕುತ್ಕೊಬೇಕಾಗುತ್ತೆ. ಚಾನ್ಸೇ ಇಲ್ಲ. ನೀನ್ ಪ್ರೀತಿಸ್ತಿರೋಳ ಹತ್ರ ಸಾರಿ ಕೇಳಕ್ಕೂ ನಿನಗೆ ನಾಚಿಕೆ ಏನೋ? ಅದನ್ನೆಲ್ಲ ಬಿಟ್ಟ ಮೇಲೆನೆ ಪ್ರೀತಿ ಮಾಡಕ್ಕಾಗುತ್ತೆ ಸುಜಾತ ಮೇಡಮ್. ಈ ನಾಚಿಕೆ ಗೀಚಿಕೆ ಎಲ್ಲ ಇದ್ರೆ ಪ್ರೀತಿ ಮಾಡಕ್ಕಾಗಲ್ಲ. ಪ್ರೀತಿ ಮಾಡ್ಬೇಕಾದ್ರೆ ಇಂಥ ಸಣ್ಣ ಪುಟ್ಟ ತಪ್ಪುಗಳು ಆಗ್ತಿರುತ್ತೆ. ಅದಕ್ಕೆಲ್ಲ ಸಾರಿ ಕೇಳ್ಕೊಂಡು ಕುತ್ಕೊಳಕ್ಕಾಗುತ್ತಾ? ಸುಮ್ನೆ ತಮಾಷೆಗಾದ್ರೂ ಸಾರಿ ಕೇಳು. ನೀನ್ ಹೇಗ್ ಸಾರಿ ಕೇಳ್ತೀಯ ಅಂತಾದ್ರೂ ಗೊತ್ತಾಗುತ್ತೆ. ಏನ್ ನಾನು ನಿನ್ ಕಣ್ಣಿಗೆ ಬಫೂನ್ ತರ ಕಾಣಿಸ್ತಾ ಇನ್ನ? ನಿನ್ ತಮಾಷೆಗೋಸ್ಕರ ನಾನ್ ಬಲಿ ಆಗ್ಬೇಕಾ? ಅದೆಲ್ಲ ಸಾಧ್ಯನೇ ಇಲ್ಲ. ನಾನು ಎಂತ ದೊಡ್ಡ ತಪ್ಪು ಮಾಡಿದ್ರು ನಿನ್ನ ಹತ್ರ ಸಾರಿ ಕೇಳಲ್ಲ. ನಂಗೆ ಈ ಪೂಸಿ ಗಿಸಿ ಎಲ್ಲ ಹೊಡೆದ ಅಭ್ಯಾಸ ಇಲ್ಲ. ನಾನೇನಿದ್ರು ನೇರವಾಗಿ ಮಾತಾಡೋನು. ಸಾರಿ ಗಿರಿ ಎಲ್ಲ ನಾನು ನೋಡಿದ್ರೇನೆ ಪರಾರಿ ಆಗ್ಬಿಡುತ್ತೆ. ಇರೋ ಇಲ್ಲೇ ದಮ್ ಮಾಡ್ಕೊಂಬರ್ತೀನಿ. ಸುಜಾತ, ಸುಜಾತ, ಈಗ ಕೇಳಲ್ಲ. ಆತ್ ನಾ ಮಾತಾಡಿ ತಪ್ಪಾತ. ತಿರುಗಿ ನೋಡೋಣ ಒಂದ್ಸಲ. ಸುಜಾತ, ಸುಜಾತ, ಸುಜಾತ. ಸುಜಾತ, ನಿಂತ್ಕೊಳ್ಳೋ. ಹಿಡಿ ಹಂಗ ಸಾಯ್ಲಿಕ್ಕೆ ಹೊಂಟಿಯಲ್ಲ, ನಾಚಿಕೆ ಮಾನ ಮರ್ಯಾದೆ ಇಲ್ಲ ನಿನಗ? ಇಲ್ಲ, ನನಗೆ ನಾಚಿಕೆ ಇಲ್ಲ, ಏನೂ ಇಲ್ಲ. ನನ್ ಸಾಯ್ಲಿಕ್ಕೆ ಬಿಡೋಣ. ಯಾಕ ಅಪ್ಪ ಅವ ಬದುಕಿಲ್ಲನ? ಅದಾರ, ಎಲ್ಲರೂ ಅದಾರ. ಅದ್ರಿಂದ ಏನ್ ಮಾಡ್ಲಿ ನಾನು? ಸಾಯ್ತಿಲ್ಲ ನಾನು. ಸಾಯೋ ಅಂತಿ, ಆದ್ರೆ ಎದಕ್ಕೆ ಸಾಯ್ಲಿಕತ್ತಿ ಅಂತ ಹೇಳ್ಬಿಟ್ಟ ಸಾಯಿ. ಏನ್ ಕಾರಣ ಹೇಳಣ್ಣ? ನಾ ಚಂದಾಗ ಓದ್ಲಿ ಅಂತ ನಮ್ಮ ಅಪ್ಪ ಅವ್ವ ಪ್ಯಾಟಿಗೆ ಕಳಿಸಿದ್ರು. ಆದ್ರ ನಾನು ಅಲ್ಲಿ ಅವನು ಒಬ್ಬವನು ಪ್ರೀತಿ ಮಾಡಿದೆ. ಅವನು ಬಣ್ಣ ಬಣ್ಣದ ಮಾತಿಗೆ ಮರುಳಾದೆ. ನಾನು ಅವನ್ನ ದೇವ್ರು ಅಂತ ಪೂಜಾ ಮಾಡಿದೆ. ಆದ್ರ ಅವನು ನನಗ್ ಮೋಸ ಮಾಡಿ ಬ್ಯಾರೆದಕ್ಕಿ ಜೊತೆ ಮದುವೆ ಆಗಿ ಹೋಗ್ಬಿಟ್ಟ. ನಾನ್ ಸಾಯ್ಬೇಕು. ನನ್ ಕೈ ಕೊಟ್ಟೋನ್ ಸಂಬಂಧರ ನಾನ್ ಸಾಯ್ಬೇಕು. ಪ್ಲೀಸ್ ನನಗ್ ಸಾಯ ಹಾಕ್ಬಿಡ. ಓಹೋ, ಹಿಂಗತನ ಇದು ಸಮಾಚಾರ? ಅಂದ್ರೆ ಇತ್ತಿತ್ಲಾಗ ಅಷ್ಟ ಪ್ರೀತಿಸೋನ್ ಸಂಬಂಧ ನೀನು ಪ್ರಾಣ ಕೊಡ್ಲಿಕ್ಕೆ ಬಂದಿ. ಭಾರಿ ಆತ್ ಬಿಡಿದ, ಮೆಚ್ಚಬೇಕು ನಿನ್ನ. ಅಗದಿ ತ್ಯಾಗಮಯ ಅದಿ ನೀನು.
ಈಗ 22 ವರ್ಷದಿಂದ ನಿಮ್ಮ ಅಪ್ಪ ಅವ್ವ ನಿನ್ನ ಹೆತ್ತು ಹೊತ್ತು ಸಾಕಿ ನಿನಗೆ ವಿದ್ಯಾಬುದ್ಧಿ ಕೊಟ್ಟು ನಿನಗೇನು ಬೇಕು ಏನು ಬೇಡ ಎಲ್ಲ ತಿಳ್ಕೊಂಡು ನಿನ್ನ ಈ ಮಟ್ಟಕ್ಕೆ ತಂದು ನಿಲ್ಸಾರಲ್ಲ, ಅವ್ರ ಸಂಬಂಧ ಏನು ಕೊಟ್ಟಿ? ಯಾಕೆ ಸುಮ್ಮದಿ? ವಿಚಾರ ಮಾಡು. ಏನೂ ಕೊಟ್ಟಿಲ್ಲ, ಹೌದಿಲ್ಲ? ಆದ್ರೆ ಈಗ ಸತ್ತು ನಿಮ್ಮ ಅಪ್ಪ ಅವಾಗ ದುಃಖ ಕೊಡಬೇಕು ಅಂತ ನಿರ್ಧಾರ ಮಾಡಿ. ಹೆತ್ತ ಅಪ್ಪ ಅವಾಗ ಏನೂ ಕೊಟ್ಟಿಲ್ಲ. ನೀನು ಸತ್ರ ಅವ್ರ ಮೇಲೆ ಏನು ಪರಿಣಾಮ ಬೀಳ್ತದ ಅನ್ನೋದು ಸಹಿತ ನೀನು ವಿಚಾರ ಮಾಡಿಲ್ಲ. ಅವ ಯಾರೋ ಕೈ ಕೊಟ್ಟ, ನೀನು ಇಲ್ಲಿ ಸಾಯ್ಲಿಕ್ಕೆ ಬಂದಿ. ಇಷ್ಟ ಹೋದಿಲ್ಲ ಜೀವನ? ಏನಕ್ಕೆ ಕ್ಷುಲ್ಲಕ ವಿಚಾರ ಮಾಡಿ ನೀನು? ನಾನು ತಪ್ಪು ಮಾಡ್ಬಿಟ್ಟೆ ಅಣ್ಣ, ನಾನು ತಪ್ಪು ಮಾಡ್ಬಿಟ್ಟೆ. ನಮ್ಮಪ್ಪ ಅವಾಗ ಮೋಸ ಮಾಡ್ಬಿಟ್ಟೆ. ನಾ ಬದುಕಿರ್ಬಾರ್ದಣ್ಣ. ನಾನು ಸಾಯ್ಲಿಕ್ಕೆ ಬಿಡು ತಂದೆ, ನಾನು ಸಾಯ್ಲಿಕ್ಕೆ ಬಿಡ. ಸಾಯ್ಬೇಕು. ಸಾವು ಬಂದ್ರೆ ಜೀವನದಾಗ ನೀವು ಒಬ್ಬಕ್ಕೆ ಅಲ್ಲ, ಎಲ್ಲರೂ ಸಾಯ್ಬೇಕು. ಹಂಗಂತೇಳಿ ನಾವು ಸಾವನ್ನ ಕೈ ಬೀಸಿ ಕರಿಬಾರ್ದಲ್ಲ, ಅದು ಮನುಷ್ಯರ ಲಕ್ಷಣ ಅಲ್ಲ. ನಮಗೆ ಮೊದಲು ತಂದೆ ತಾಯಿ ಎಲ್ಲ, ಆಮೇಲೆ ಮಿಕ್ದವ್ರು. ದುಡುಕಿನ ಸ್ಥಿತಿ ಒಳಗೆ ಸಿಡುಕ್ತನ ತೋರಿಸಿದ್ರೆ ಕೆಡಕಿನ ವಿಚಾರ ತಲೆಯಾಗಿ ಬರ್ತಾವ. ಜೀವನದಾಗ ಯಾವತ್ತು ದುಡುಕಿ ಯಾವ ನಿರ್ಧಾರನೂ ತಗೋಬಾರ್ದು. ಹೌದಣ್ಣ, ನೀವು ಹೇಳೋದು ಖರೆ ಅದ. ನೀವು ನನ್ನ ಕಣ್ ತರಿಸ್ಬಿಟ್ರಿ. ಇನ್ನೊಮ್ಮೆ ಹಿಂಗಾಗ್ಲಾರ್ದಂಗ ನಾನು ನೋಡ್ಕೋತೇನೆ. ನಾವು ಹುಟ್ಟಿದ ಮೇಲೆ ಜೀವನದಾಗ ಏನಾರ ಸಾಧಿಸ್ಬೇಕು. ನಮ್ಮ ಸ್ವಾರ್ಥಕ್ಕೆ ನಮ್ಮ ಜೀವನ ನಾವೇ ಬಲಿ ಕೊಡ್ಬಾರ್ದು. ಅಪ್ಪ ಅಮ್ಮ ಈ ಜೀವನ ಭೂಮಿಗೆ ತಂದ ದೇವ್ರು. ಅವ್ರ ಇಚ್ಛಾ ಹೆಂಗದನೋ ಹಂಗ ನಾವು ಜೀವನ ಮಾಡಬೇಕು. ಆತಣ್ಣ, ಇನ್ನು ಮುಂದೆ ಜೀವನದಾಗ ಇಂಥ ತಪ್ಪು ಎಂದೂ ಮಾಡುವುದಿಲ್ಲ. ಅಪ್ಪ ಅಮ್ಮಗ ಒಳ್ಳೆ ಮಗಳಾಗಿ ಬದುಕ್ತೀನಿ. ಇಂಥ ವಿಚಾರನ ಯಾವತ್ತೂ ಮಾಡಂಗಿಲ್ಲ. ನಾನು ಗಟ್ಟಿಯಾಗಿ ಬದುಕು ಕಟ್ಕೋತೇನೆ. ನನ್ನ ಕ್ಷಮಿಸ್ಬಿಡಣ್ಣ. ನಿನ್ನ ಉಪಕಾರನ ನಾ ಯಾವತ್ತಿದ್ರೂ ಮರೆಯುವುದಿಲ್ಲ. ಅಳಬೇಡ, ನೀ ಮೊದಲು ಮನೆಗೆ ಹೋಗು. ಅಪ್ಪ ಅವನ ಜೊತೆ ಚಲೋತ್ನಂಗೆ ಜೀವನ ಮಾಡು. ನನಗಷ್ಟ ಸಾಕು. ಆತಣ್ಣ.